ಕತ್ಲಾತು ಇಷ್ಟೊತ್ತಾತು ಇನ್ನ ಮನೆ ಬರಲಿಲ್ಲ. ಇಕ್ಕಿತೇನ ಅಕ್ಕಿ ಕತ್ ನಡೆದದ್ದ ಇತ್ತಡಿ. ಹೇಳಿದ್ರೆ ಬಾಯಿ ಬಿಡ್ಬೋಳು. ಕನಸು ಬೇರೆ ಹಂಗೆ ಬಿತ್ತು. ಕನಸು ಬಿದ್ದದ್ ಕರೆ ಆಗಿರ್ತೈತಿ. ಹಂಗ ಆಗಿರ್ತೈತಿ. ಈಕಿ ದೇವ್ರ ಹೆಸರು ಹೇಳ್ಕೊಂಡು ಇವರಿಬ್ರು ಬೇರೆ ಹೋಗ್ಯಾರ, ಅವರೆಲ್ಲ ಬೇರೆ ಹೋಗ್ಯಾರ. ಹಂಗ ಆಗೈತದು. ಅಯ್ಯೋ ದೇವ್ರಿ, ಏನ್ ಮಾಡ್ಲಿ ನಾನು? ಓ ರೀ ಬಂದೆ ಇಷ್ಟೊತ್ತಿದಕ್ಕ. ಅಲ್ಲ ರೀ, ಅಲ್ಲ ಬೆಲ್ಲ ಎಲ್ಲ ಗೊತ್ತಿಲ್ಲ ನನಗ. ಏನ್ ಹೇಳ ಭೀಮನ್ಗೌಡ? ಹಾ, ಈಕಿ ಇದನ್ನ ಕರ್ಕೊಂಡು ಬಂದಾಳಲ್ಲ, ಎಷ್ಟು ಧೈರ್ಯ ಇರ್ಬೇಕು. ಹಾ, ಮನೆಗೆ ಕರ್ಕೊಂಡ್ ಬಂದಾಳ ಈಕಿ. ನನ್ನ ಹೊಟ್ಟೆ ಮುರಿಯಾಕತ್ತಂದ್ರ. ಅಯ್ಯೋ ದೇವ್ರಿ. ಹಾ, ಸಿದ್ದನ್ಗೌಡ್ರ ಬರ್ರಿ. ಅಯ್ಯೋ ಬರ್ರಿ ಬರ್ರಿ. ಏ ಅಲ್ಲೋ ಭೀಮನ್ಗೌಡ, ಹೊತ್ತಾತಪ್ಪ ಬರೋದು. ಏನು ತಪ್ಪು ತಿಳ್ಕೊಬೇಡ, ಸಿಟ್ಟಿಗೆದ್ದ ಬೇಡ. ಮತ್ತಾಗಿತ್ತಾಗತ್ತೆ. ಇವು ಹೆಣ್ಮಕ್ಳು ಒಬ್ಬ ಜಲ್ದಿ ಹತ್ತಂಗಿಲ್ಲ, ಇದು ಮಾಡಂಗಿಲ್ಲ. ನೋಡು ಗುಡಿಯಾಗ ಅದು ನೋಡ್ಕೊಂಡು ನಿಂತನೆ, ಇದು ನೋಡ್ಕೊಂಡು ನಿಂತನೆ ಅಂತ ಮಾಡ್ಕೊಂಡು ಹೊತ್ತಾತು. ಒಂಚೂರು ಕತ್ಲಾತು. ಅದಕ್ಕೆ ಮನೆ ತನಕ ಬಿಡಕ್ಕೆ ಬಂದಪ್ಪ. ಒಬ್ಬೊಬ್ಬರು ಹೆಣ್ಮಕ್ಳನ್ನ ಹೆಂಗೆ ಬಿಡೋದು ಅಂತೇಳಿ ಅಲ್ಲಿ ಜಯಕ್ಕ ಪ್ರೇಮಕರನ್ ಬಿಟ್ಟು ಇವ್ರನ್ನ ಇದು ನಾನು ಜಯಕರ್ ಅಂತ ಪ್ರೇಮಕರನ್ನ ವಿಜಯಕರನ್ ಬಿಟ್ಟು ಬಂದೆ. ಇವ್ರು ಜಯಕರನ್ನ ಸ್ವಲ್ಪ ಮನೆ ಮುಡ್ಸಿದ. ಅವ್ರು ಬ್ಯಾಡ ಅಂದ್ರು. ನಾನು ಮತ್ತೆ ಹೆಂಗೆ ಒಬ್ಬರ ಹೆಣ್ಮಕ್ಳು ಕಳ್ಸೋದು ಇಷ್ಟೊತ್ನಾಗ, ಮತ್ತೆ ಭೀಮನ್ಗುಡಿ ಏನು ಅನ್ಕೊಳಂಗಿಲ್ಲ ಅಂತಂದು ಬಿಡಾಕ್ ಬಂದಪ್ಪ. ಈ ಮತ್ತೆ ಹೊತ್ತಾತಂತಂದು ಸಿಟ್ಟಿಗೆ ಎದ್ದಿದ್ದು. ಅದೇನು ಬೇಕಂತ ಆಗಿದ್ದಲ್ಲ ತಗೋ. ಏನ ಬೇಕಂತ ಆಗಿದ್ದಲ್ಲ, ನೀನ್ ಬೇಕಂತ ಮಾಡಿದಿ. ನನಗೇನು ಅಷ್ಟು ಗೊತ್ತಾಗಲ್ಲ. ಮತ್ತೆ ಸಾಲದಕ್ಕೆ ಮನೆಗೆ ಬೇರೆ ತಂದು ಕರ್ಕೊಂಡ್ಬಂದ್ಬಿಟ್ಟು ಕಾಳಜಿ ಮಾಡಿ ಎಷ್ಟು ಪ್ರೀತಿದಿಂದ ನಾನು ತೋರ್ಸಕ ನನ್ನ ಮುಂದೆ. ಅಯ್ಯೋ ಕೈಯ ಒಂದು ಚಾಕು, ಚೂರಿ, ಕತ್ತಿ ಏನಾರು ಇದ್ದಿತ್ತಂದ್ರೆ ಹಿಂಗ ಚುಚ್ಚಿ 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 ತೆಗೆದ್ಬಿಡ್ತಿದ್ದೆ. ನೀನು ಮೊಲ್ಟ್ರನ್ನ ಮಾಡ್ಬಿಡ್ತಿದ್ದೆ ಇಲ್ಲೇ ನೀನು. ನಿಮ್ಗೂ ಕೂಡ ಏನು ಮಾತಾಡೋಲ್ಲೋ, ಏನು ಅಷ್ಟು ಬಂದತ್ತೇನೆ? ಛೇ, ಹಂಗಲ್ಲಪ್ಪ. ಸುಮ್ಮನೆ ಈ ಹೆಣ್ಮಕ್ಳು ಬಾಯಿ ಮಾತಿದ್ದಿ. ನಾನು ಕೇಳಿ ರೂಢ ನೋಡು, ಹಂಗಂತ ಕೇಳಿದೆ. ಅಯ್ಯೋ ನಿನ್ನ ಬಗ್ಗೆ ಮನ್ಯಾಗ ಹೋಗಿದ್ದಕ್ಕೆ ಹಂಗಲ್ಲ. ಅವು ಕೇಳಿ ಅಭ್ಯಾಸ ನೋಡಿ ಇಷ್ಟೊತ್ತಾತ್ ಬಂದಿಲ್ಲ ಅನ್ನೋದೊಂದು. ಇನ್ನು ಅಡಿಗೆ ಮಾಡಲಪ್ಪ, ಅದಕ್ಕೆ ಸಿಟ್ಟು ಬಂತು. ಒಟ್ಟು ಹೊಟ್ಟೆಂದು ಹಸ್ತು ಬಿಡತ್ತೆ ನೋಡು, ಅದಕ್ಕೆ. ಅಯ್ಯೋ 2 ನಿಮಿಷ ತಡ್ರಿ, ಅಡಿಗೆ ಮಾಡೇ ಬಿಡ್ತೇನೆ. ಅದೇನು ಮಾಡೋದಂದು. ಹ್ಞೂ ಮಾಡಿ ಬರ್ರಿ ಸಿದ್ದು ಕೊಡ್ರೆ, ಕುಂದ್ರ ಬರ್ರಿ. ಏನು ಕುಂದ್ರಲ್ಲಪ್ಪ, ನಮಗೂ ಸಾಕಾಗ್ಬಿಟ್ಟೈತಿ. ನೀವು ಮುಂಜಾನೆ ನಿಂತ್ರೆ ಗಾಡಿಯಾಗ ಬಿಟ್ಟಿವಿ. ದನೂ ಆಗ್ಬಿಟ್ಟೈತಿ. ನಡ ಬೆನ್ನು ಎಲ್ಲ ಬ್ಯಾನೆ ಆಗ್ಬಿಟ್ಟವು. ಒಂಚೂರು ಹೋಗಿ ಏನಾರು ತಿಂದು ಮಕ್ಕೊಂಬಿಟ್ರೆ ಸಾಕು ಅನ್ನಂಗೆ ಆಗೈತೆ ನೋಡು. ಮತ್ತೆ ಇಲ್ಲಿ ಜಗ್ಗಿ ನಾಯಿ ನೋಡು. ಪ್ರೇಮಕರಂತೂ ಯಪ್ಪ ನಮಗೆ ಇಲ್ಲಿ ಹೋಗಕ್ಕೆ ಅಂಜಿಕೆ ಬರ್ತಂದ್ರೆ ಅಷ್ಟರನ್ನು ಮೆಲ್ಲಕ ಕರ್ಕೊಂಬನ್ನಿ ಅಂತ. ಅದು ಹೋಪ ನಾಯಿ ಏನಾರು ಮಾಡ್ಬೇಕಪ್ಪ, ನೀವು ಉಳಿಸ್ಬೇಕತ್ತಾಗ. ಏನು ಯಾ ಹೆಣ್ಮಕ್ಳು ಒಬ್ಬರ ಸಣ್ಣ ಮಕ್ಳು ಅಡ್ಡಾಡಂಗಿಲ್ಲ ಬಿಡು. ಒಟ್ಟು ಗಂಡು ಮಕ್ಳು ದನಿಗೆ ಒಟ್ಟು ಅನ್ಸ್ತಾವು. ಆಮೇಲೆ ಗುಳೆ ಜಂಗಲ್ದನ ಬಂದಂಗೆ ಬರ್ತಾವಪ್ಪ. ಹೌದ್ರಿ ಗೌಡ್ರೆ, ಏನು ಮಾಡೋಕ್ಕಾಗತ್ರಿ? ಹೊಡ್ಯೋಕ್ಕಾಗಲ್ಲ, ಕೊಲ್ಲಕ್ಕಾಗಲ್ಲ. ನಾಯಿ ಮೊದ್ಲಾವು ಹಂಗೆ. ಮತ್ತೆ ಸುಮ್ಮನೆ ಆಗ್ಬಿಟ್ಟಿವ್ರಿ. ಬರ್ತೀನಿ ತೋರಪ್ಪ. ನಾವು ಗೊತ್ತಾಗುತ್ತೆ. ಮತ್ತೆ ಮನ್ಯಾಗ ಒಂದು ತಾರೀಕು ಆಯ್ತಿರ್ತಾರೆ, ಅವ್ರಿಗೂ ಸಾಕಾಗಿರ್ತೈತಿ. ಎಲ್ಲರೂ ಉಂಡು ಮಕ್ಕೊಂಬಿಡ್ತೀವಿ. ಬರ್ಲಾ? ಹ್ಞೂ ರೀ ಗೌಡ್ರೆ, ಹ್ಞೂ ರೀ. ಎಲ್ಲದಳಿಕೆ ಮಾಡ್ತೀನಿ. ಏಯ್, ಎಲ್ಲಿದಿ? ಬಾ ಇಲ್ಲಿ. ಹೊರ ಬಾ ಮೊದ್ಲ, ಹೊರ ಬಾ. ಯಾಕ್ರಿ, ಏನಾಯ್ತು? ಅಲ್ಲ, ಹೊಟ್ಟೆ ಸುತ್ತಂದ್ರೆ ಮತ್ತೆ ಬಡ ಅಡಿಗೆ ಮಾಡಕತ್ತೀನಿ. ಏನು ಹೇಳ್ರಿ? ಎಷ್ಟಿದ್ದಿ ನೀನು? ಮತ್ತೆ ಮನೆಗೆ ಕರ್ಕೊಂಬಂದೀಯ ಮತ್ತೆ? ಹಾಂ, ಎಲ್ಲೋಗಿದ್ರಿಬ್ರು ಕರೆ ಹೇಳ್ರಿ. ವಾ ಬಿಡ್ರಿ, ಕೂದ್ಲ ಬಿಡ್ರಿ. ಅಲ್ಲ, ಏನಾಗಿತ್ತು ನಿಮಗೆ? ಹಂಗೆ ಮಾಡಕತ್ತಿ ರಾಕ್ಷಸ್ ಮಾಡ್ದಂಗ. ಅಲ್ಲ, ನಾ ಎಲ್ಲೋಗಿದ್ದೆ ಅಂತ ಗೊತ್ತಿಲ್ಲ, ಹೇಳಿ ಹೋಗಿನಿಲ್ಲ. ಅಲ್ಲ, ಲಕ್ಷ್ಮಕ್ಕ, ಪ್ರೇಮಿ, ವಿಜ್ಜಿ ಎಲ್ಲರೂ ಸೇರಿ ಹೋಗಿವಿ. ಅಲ್ಲ, ಹುಡುಗಿ ನಮ್ಮ ಮದುವೆ ಆಗೈತೆ, ಮನೆ ದೇವ್ರಿಗೆ ಹೋಗ್ಬೇಕು ಅನ್ನೋದಕ್ಕೆ ಹೋಗೈತೆ ಅಂತ ಇಲ್ಲಿಂದ ಹೋಗಿ ಮುಂದೆ ಹೇಳಿ ಹೋಗಿನಿಲ್ಲ. ಮತ್ತೆ ಎಲ್ಲೋಗಿದ್ದೆ ಅಂತ ಕೇಳ್ತಿರಲ್ಲ. ನನ್ನ ಮುಂದೆ ಹೇಳಿದ್ದೊಂದು, ಅಲ್ಲಿ ಹೋಗಿರೋದು ಒಂದು. ಅದೇನ ಅಂತಾರಲ್ಲ, ರಾಮನ್ ಲೆಕ್ಕ ಒಂದು, ಕೃಷ್ಣನ್ ಲೆಕ್ಕ ಅಂತಂದು ಅಂತ. ನನಗೆ ಕೊಡೋದು ಕೃಷ್ಣನ್ ಲೆಕ್ಕ, ಅಲ್ಲಿರೋದು ರಾಮನ್ ಲೆಕ್ಕೋ, ಏನು ಇಲ್ಲಿರೋದು ರಾಮನ್ ಲೆಕ್ಕೋ, ಅಲ್ಲಿರೋದು ಕೃಷ್ಣನ್ ಲೆಕ್ಕೋ? ನಿಮ್ಗೆ ಅದೆಲ್ಲ ಬೇಕಿಲ್ಲ. ಎಲ್ಲೋಗಿದ್ದೆ ಕರೆ, ಎಲ್ಲೋಗಿದ್ದೆ? ಅಯ್ಯೋ ದೇವ್ರಿ, ಇದೊಳ್ಳೆ ಕತೆ ಆಯ್ತಲ್ಲ. ಎಲ್ಲೋಗಿದ್ದೆ ಅಂದ್ರೆ ದೇವ್ರಿಗೆ ಹೋಗಿದ್ದೀವ್ರಿ. ಎಲ್ಲಿ ಹೋಗ್ಬೇಕು? ಎಲ್ಲರೂ ಹೋಗಿದ್ರು ದೇವ್ರಿಗೆ. ನೀವಿಬ್ರು ಎಲ್ಲೋಗಿದ್ರಿ? ದೇವ್ರ ಹೆಸರು ಹೇಳ್ಕೊಂಡು ನೀನು ಆ ಸಿದ್ದನಗೌಡ ಇಬ್ರು ಎಲ್ಲೋಗಿದ್ರಿ ಕರೆ ಹೇಳ. ಅವ್ರು ನನಗೆ ಅಣ್ಣ ಇದ್ದಂಗ್ರಿ, ತಂದೆ ಸಮಾನ. ಅಲ್ಲ, ಏನು ಮಾತು ಅಂತ ಮಾತಾಡ್ತೀರಿ? ಬಾಯ ಹುಳನ ಬೂತಾವ ನಮಗೆ. ಅಲ್ಲ, ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಅಂತ. ಅಲ್ಲ, ಅವ್ರ ಪಾಪ ಒಂದು ಅಕ್ಕನ ಸರಿ ಅಂತ ಬಾಯಿ ತುಂಬ ಅಕ್ಕ ಅಂತ ಕರೀತಾರೆ. ನನಗೆ ನೋಡಿದ್ರೆ ಅವ್ರು ಅಣ್ಣನ ಸಮಾನ, ದೊಡ್ಡವರು ಆದರೂ ನನಗೆ ಅಕ್ಕ ಅಂತ ಕರೀತಾರೆ. ಮನೆ ತನಕ ಮತ್ತೆ ಒಬ್ಬೇಕಿನ ಹೆಂಗೆ ಕಳ್ಸ್ಬೇಕಂತಂದು ಇಲ್ಲಿ ತನಕ ಬಂದು ಬಿಟ್ಟೋದ್ರು. ಅಲ್ಲ, ನನ್ನ ಒಬ್ಬೇಕಿನ ಬಿಟ್ಟಿಲ್ಲ ಬಿಡು. ಪ್ರೇಮವನ್ನ, ವಿಜಯವನ್ನ ಎಲ್ಲರನ್ನೂ ಬಿಟ್ಟುಗಾರ. ಏನ್ರಿ ನೀವು ಹಂಗ್ಯಾಕೆ ಮಾತಾಡಕತ್ತೀರಿ? ಬಾಯ ಹುಳನ ಬೂತಾವ ನಿಮ್ಗೆ. ಇಂಥ ನಾಟಕ ಎಲ್ಲ ನನ್ನ ಮುಂದೆ ಅನ್ನೋಕೆ ಹೋಗ್ಬೇಡ. ಇಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ, ಅಲ್ಲಿ ಬೇರೆನೆ. ಏನು ಬಾಬು ಚಕ್ಕಂದ, ಏನಂಗ ಹಾಡು ಅಲ್ಲೇ ನೋಡ್ಬಾರ್ದು. ಕಣ್ಣಿಲಿ ಆಡ್ಕಣ್ಣಿಲಿ ನೋಡಿ ನನಗೆ ಹೊಟ್ಟೆಗೆ ಮಕ್ಕಳಾಗೆಲ್ಲ ಉರಿ ಬಿದ್ದೈತಿ. ನಾನು ಏನು ನೋಡಿದ್ರಿ? ನಾನು ಯಾವ ಚಕ್ಕಂದ? ಏನ್ರಿ ಮಾತಾಡತ್ತೀರಿ ನೀವು? ಏನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಅದೇ ಹಾಡಾಡಕತ್ತಿದ್ರಲ್ಲ, ಬಾನಲ್ಲೆ ಮಧು ಚಂದ್ರಕ್ಕೆ, ಬಾನಲ್ಲೆ ಮಧು ಮಂಚಕ್ಕೆ ಅಂತ ಹಾಡ್ತಿರ್ತಿದ್ದ.
ನೀನ್ ಹಂಗ ಓಹೋ ಓಹೋ ಅಂತಂದು ನಿಂದಿಂದ ಹೋಗಿದ್ದಿ. ಹಾ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿಯ? ಹಾ, ಅವ್ರನ್ನೆಲ್ಲ ದೇವಸ್ಥಾನಕ್ಕೆ ಮನೆ ದೇವ್ರಿಗೆ ಕಳಿಸಿ ನೀವಿಬ್ಬರೇ ಬೇರೆ ಕಡೆ ಹೋಗಿದ್ರಲ್ಲ ಚಕ್ಕಂದ ಆಡಕ್ಕೆ ಗುಡ್ಡದ ಮೇಲೆ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಅಯ್ಯ ದೇವ್ರೆ, ಅದೇನೋ ಅಂತಲ್ಲ ಮಾಡಲಿಲ್ಲ ಕಿಸ್ಲಿಲ್ಲ ಅದೇನೋ ಬಂದು ಹನಿ ಬಿಡಿತಂತ. ಅಲ್ಲ ನಾವು ಏನ್ ಮಾತಾಡ್ತೀರಿ ಮನೆ ದೇವ್ರಿಗೆ ಅಂತ ಅವ್ರಿಗೆ ದೇವ್ರಿಗೆ ಅಂತ ಹೋಗಿ ಬಂದಿವಿ. ಎಂತ ಮಾತಾಡ್ತೀರಿ? ಅಲ್ಲ ಯಾವಾಗ ಹೋಗಿದ್ದೆವು ಏನು ನೀವೇ ಬಂದಿದ್ದು ನೋಡಕ್ಕೆ? ನೋಡಿದ್ರೆ ಅಲ್ಲೇ ಬಂದು ಹಿಡ್ಕೊಂಡು ಒಂದು 4 ತದಿ ಬೇಕಿತ್ತು ಇಲ್ಲ ಕಡೋದು ಹೆರಿಗೆ ತುಂಬಕ್ಕಿತ್ತು. ನಾನು ಬೇಡ ಅಂತಿದ್ದೆ. ಏನ್ ಮಾತಾಡಕತ್ತೀರಿ ನೀವು? ಬರ್ತಿದ್ದೆ ಬರ್ತಿದ್ದೆ ಮೊದಲು ನಾ ಗೌಡ ನನ್ನ ಮಗನ್ನ ಹೆಡ್ಡಿಗೆ ತುಂಬ್ತಿದ್ದೆ ಕಡೋದು. ಅವ್ರೇಮಲ್ಲಿ ಕೈಯಾಗ ಒಂದು ಚಾಕುಲ್ಲ ಚೂರಿ ಇರಲಿಲ್ಲ, ಒಂದು ಏನಾರ ಕಡಿಗೆ ಒಂದು ಕುಡಿದು ಬಾಟ್ಲಿನ ಇರಲಿಲ್ಲ, ಅದನ್ನಾರ ಟಳ್ಳ ಅಂತ ಹೊಡೆದು ಹೊಟ್ಟೆಗೆ 30 ಬೇರೆ ಹಾಕಿ ಚುಚ್ಚಿ ಇರ್ದಿರ್ದ್ರ ತೆಗಿತಿದ್ದೆ. ಅದು ಇಲ್ದಂಗಾತು. ಏನು ಕೈಯಾಗಿಲ್ದದಕ್ಕೆ ಸುಮ್ಮನೆ ಬಂದೆ. ಅಯ್ಯ ಗುಡ್ದಂಗ ಅಂತಿದ್ರಲ್ಲ, ಕಲ್ಲು ಪಲ್ಲು ಗಿಡ ಗಂಟಿ ಬಡಿಗೆ ಏನು ಸಿಗಲಿಲ್ಲ ನನ್ನ ಕೈಯಾಗ. ತಗೊಂಡ್ಬರ್ಬೇಕಾಗಿತ್ತು, ಇಬ್ಬರಿಗೂ ಬಡಿಬೇಕಾಗಿತ್ತು. ಯಾಕೆ ಬರಲಿಲ್ಲ? ನಾವು ಮಾಡ್ಕೊಂಡು ಸೊಸಕ್ಕನ ಏನೇನ ಕಲ್ಪನೆ ಮಾಡ್ಕೊಂಡು ತಲೆಯಾಗ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂತಂದು ನೋಡಿದ್ರೆ ಬರ್ಬೇಕಾಗಿತ್ತು ಅಲ್ಲಿ. ಸುಮ್ಕ ನೋಡ್ರಿ ಇದ ಕಡೆ ಇಂದ ಲಾಸ್ಟ್ ಇನ್ನೊಂದ್ಸಲ ಹಿಂಗೆ ಕಲ್ಪನೆ ಮಾಡ್ಕೊಂಡು ಏನಾರ ಹುಚ್ಚು ಚಕ್ಕರ್ ಮಾಡಿದ್ರೆ ಮತ್ತೆ ಕೇಳಂಗಿಲ್ಲ ನಾನು. ಕಲ್ಪನೆಯನ್ನ ಕರ್ರೆವಂದ್ರನ್ನ ನೀವಿಬ್ರು ಹೋಗಿದ್ರಿ ಬೇರೆ. ನನ್ನ ಮುಂದೆ ನಾಟಕ ಮಾಡ್ತಿ ನಾಟಕನ. ಹೋಗಿ ಒಂದು ಹುಚ್ಚನ್ ಕಟ್ಕೊಂಡಾಗ ನನ್ನ ಜೀವನ. ನೋಡ್ರಿ ನನಗೆ ಸುಮ್ಮನೆ ನನಗೆ ಹಿಂಸೆ ಕೊಡಬೇಡ್ರಿ. ನಾನು ಬಡ ಅಡಿಗೆ ಮಾಡ್ಬೇಕು, ನಂಗೆ ಸಾಕಾಗೈತೆ ಮಕ್ಕೋಬೇಕು. ಸಾಕಾಗೈತೇನ? ಸಾಕಾಗೈತಿ ಪಾಪ. ಗೌಡ ಬನ್ನಿ ನಡಬನ್ನಿ ಅಂತಿದ್ದ, ನಿನಗೆ ಸಾಕಾಗೈತೆ ಅಂತಿದ್ದಿ. ಅಯ್ಯ ನಿಮ್ ಕಳ್ಳಕಂತ್ರಿ ಆಟ ನನಗೆ ಗೊತ್ತಿಲ್ಲ. ಏನ್ ನಡೆದ್ರಿ ಕರೆ ಹೇಳ, ಎಲ್ಲಿ ಹೋಗಿದ್ರಿ? ಈ ಸಾಕಾಗುವಷ್ಟು ನೀವು ದಣವು ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರಿ, ಕುಣಿದಿದ್ರೆ ಏನ್ ಮಾಡಿದ್ರಿ? ಎಲ್ಲೆಲ್ಲಿ ಹೋಗಿದ್ರಿ? ಹಾ, ಲಕ್ಷ್ಮಕ್ಕ ಅವರೆಲ್ಲ ಬೇರೆ ಕಡೆ ಹೋಗಿದ್ರು, ನೀವಿಬ್ರು ಬೇರೆ ಕಡೆ ಹೋಗಿರಿ. ನನಗೆ ಗೊತ್ತೈತಿ ಕರೆ ಹೇಳೋದು. ನಿನ್ನ ಬಾಯಾಗ ಕೇಳ್ಬೇಕು. ಬಾಯ್ ಬಿಡು. ಹೌದು ನೋಡ್ರಿ, ಹೋಗಿದ್ವಿ ನಾವು ಚಕ್ಕನ ಹೋಗಿದ್ವಿ, ನಾವು ಬೇರೆ ಹೋಗಿದ್ವಿ, ನಾವು ಏನೇನೋ ಮಾಡಿದ್ವಿ. ನಿಮ್ಗೆ ಏನೀಗ ಏನ್ ಮಾಡ್ತೀರಿ? ಎಷ್ಟು ಧೈರ್ಯ ಇರ್ಬೇಕು? ನನ್ನ ಮುಂದಾನೆ ಮಾಡೀನಿ ಅಂತೀನ? ಇಲ್ಲೋಡು ನಿನ್ನ. ಹೌದು ಮಾಡಿದ್ರೆ ಏನ್ ಮಾಡ್ತೀರ? ಮಾಡ್ಕೊಂತಾರ ಏನಾರ? ಸುಮ್ಮನೆ ಇರ್ಲಿ ಬಿಡು ಅಂತ ಸುಮ್ಮನೆ ಏನೇನೋ ಹುಚ್ಚುತ್ರ ಕಲ್ಪನೆ ಮಾಡ್ಕೊಂಡು ಹೇಳಕತ್ತೀನಿ ಬಾಯ್ ಬಿಟ್ಟು. ನನಗೆ ತಂದೆ ಸಮಾನ ಅಣ್ಣ ತಂಗಲ್ಲ ಅವ್ರು ಅಷ್ಟು ಇದು ಒಳ್ಳೆಯರದಾರ ಅಂತೇಳಿ ಅವ್ರೇಂటి ಕಲ್ಪನೆ ಮಾಡ್ಕೊಂಡು ಇಲ್ಲ ಮಾತಾಡ್ತಾರೇನ? ಈಗ ನಾ ಮಾಡಿದ್ರೆ ನೀವು ಏನು ಮಾಡ್ತೀರಿ? ಏನಾರು ಮಾಡ್ಕೊಳಕತ್ತ ನಿಮ್ಮ ಕೈಲಿ? ಆತದ ಮಾಡ್ಲಾರ್ದನೆ ಇಷ್ಟು ಮಾಡ್ತೀರಿ. ಮತ್ತೆ ಮಾಡಿದ್ರೆ ಇನ್ನೂ ಏನೈತಾನ? ಸುಮ್ಮನೆ ಹೋಗ್ತೀರಿ ಏನಂತಾರೆ? ನಾನು ಅಂತ ಕೆಲ್ಲ ಅಲ್ಲ. ನಮ್ಮ ಮನೆಗೆ ನಮ್ಮಪ್ಪ ನಮ್ಮವ್ವ ಚಲೋ ಇದ್ರಾಗ ಬೆಳೆಸ್ಯಾರ, ಸಂಸ್ಕಾರ ಕೊಟ್ಟು. ಏನು ಕಾಂಜಿ ಬಿಂಜಿ ಹೆಣ್ಮಕ್ಳು ಅಂತ ತಿಳ್ಕೊಂಡ್ರೆ ಇನ್ನೊಂದ್ಸಲ ಏನಾರು ಇಂಥ ಮಾತಾಡಿದ್ರೆ ಮತ್ತೆ ಅವ್ರಿಗಂತೆಲ್ಲ ಮರ್ಡರ್ ಮಾಡ್ತಾನಂತೆ. ನಾನು ನಿಮ್ಮನ್ನು ಮರ್ಡರ್ ಮಾಡಿ ಹೋಗ್ಬಿಡ್ತೇನೆ. ಈಗ ಗೊತ್ತಾಯ್ತು ನನಗೆ. ಈಕಿ ನಾನು ಮರ್ಡರ್ ಮಾಡ್ತಂದ ಅಂದ್ರೆ ಇಬ್ರು ಕೂಡೆ ಮಾತಾಡ್ಕೊಂಡಾರ. ಹೆಂಗಾರ ಮಾಡಿ ಅಡ್ಡಾಗಿರೋದು ನಾನಲ್ಲಿ ಇವರಿಬ್ಬರಿಗೆ. ಲಕ್ಷ್ಮ ಪಾಪ ಆಕಿ ತಲೆ ಕೆಡ್ಸ್ಕೊಳಲ್ಲ, ಆಕಿಗೇನು ಗೊತ್ತಾಗುತ್ತೆ? ಮನೆಗಿರ್ತಾಳ. ನನ್ನ ಮರ್ಡರ್ ಮಾಡಿಬಿಟ್ರಿ ಇವ್ರ ದಾರಿ ಸರಳದು. ಟಿವಿಯಾಗ ಪವ್ಯಾಗ ದಿನ ಬೆಳಗರ ಪೇಪರ್ನ್ಯಾಗ ಅದನ್ನ ನೋಡ್ತೀವಿ. ಹೆಂಡತಿ ಪ್ರಿಯಕರನ ಜೊತೆಗೆ ಸೇರಿ ಗಂಡನನ್ನು ಹತ್ಯೆಗೈದರು ಅಂತೇಳಿ ಇವ್ರು ನನ್ನ ಕೊಲ್ಲಕ್ಕೆ ಸಂಚಾಕ್ಯಾರ. ಅಯ್ಯೋ ದೇವ್ರಿ, ನಂದು ಟಿವಿಯಾಗ ಬರುತ್ತೆ, ಪೇಪರ್ನೇ ಬರುತ್ತೆ. ಹೆಂಡತಿಯಿಂದ ಬರ್ಬರವಾಗಿ ಗಂಡನ ಕೊಲೆ ಅಂತೇಳಿ. ಮತ್ತು ಭೀಮನ್ ಗೌಡ ಅಂತ ಹೆಸರು. ಏನಾರ ಮಾಡ್ತಾರೆ ಹಂಗಿದ್ರು ನನ್ನ. ಏನು ಮಾಡ್ಬೇಕಪ್ಪ ನಾನು? ಓ ದೇವ್ರಿ, ಯಾವ ರೀತಿ ನಾನು ಕೊಲ್ಬೋದು? ಈಗ ಅಡಿಗೆ ಮಾಡಕ್ಕೆ ಹೋಗ್ಯಾಳ ಏನಾರ ಗೌಡ ಅಡಿಗೆ ವಿಷ ಹಾಕಂತ ಕೊಟ್ಟಗಿಟ್ಟಾನ ಏನು? ವಿಷ ಹಾಕಿ ಕೊಲ್ಲು ನನಗೇನು ವಿಷ ಹಾಕಿದ ಅಡಿಗೆ ತೊಗೊಂಬಂದು ತಿನ್ನಿಸ್ಕೊಳ್ತಾಳ ಹಂಗಿದ್ರ? ಹೌದೌದು. ಅದಕ್ಕೆ ಊಟ ಮಾಡಿಲ್ಲ ಅಂದಕೂಲ ಪಟ್ಟಂತ ಅಡಿಗೆ ಮಾಡ್ತಂತೇಳಿ ಅಂತ ಹೋದ್ ಅಡಿಗೆ ಮಾಡಕ್ಕೆ. ಹಂಗಿರ ಕೈಯಾಗ ಕೊಟ್ಟ ಕಷ್ಟನ ವಿಷಯನ ಈಕಿ ಮುಚ್ಚಿಟ್ಕೊಂಡ್ರ. ಈಗ ಅಡಿಗೆ ಮಾಡೋದ್ರಾಗ ಹಾಕಿ ನನಗೆ ತೊಗೊಂಬಂದು ತಿನ್ನಿಸಿ ನಂದು ಫಿನಿಶ್ ಮಾಡಿ ಇಡ್ಬೇಕಂತ ಮಾಡ್ರಿ ಇವತ್ತು ರಾತ್ರಿನ. ಅಯ್ಯೋ ದೇವ್ರಿ, ಹೊಟ್ಟೆರಗನ ಹಸ್ತೈತಿ. ಉಣ್ಲೇ ಬೇಡ. ಅಡಿಗೆ ವಿಷ ಹಾಕಲ್ಲ ಮತ್ತೆ ಹೆಂಗ ಕೊಂದಿರ್ಬೋದು ನನ್ನ? ಕೊಂದಿರ್ಬೋದು ಅಂತ ನನಗೆ ಯಾಕೆ ಬಂತು? ಪಾಲೆ ಸತ್ಬಿಟ್ಟಿದ್ದೆ ನಾನು. ಅಯ್ಯೋ ದೇವ್ರಿ, ಏನೇನೋ ಭಯ ಬರ್ತಾವ. ಕೊಲ್ತಾರ ಹೆಂಗೆ ಕೊಲ್ತಾರ ಏನೋ ನನ್ನ ಹೆಂಗೆ ಪಾರಾಗದು ಇವ್ರ ಕೈಯಾಗ ನಾನು. ಮಕ್ಕೊಂಡಾಗ ಏನಾರ ಇಬ್ರು ಸೇರಿ ಮಕ್ಕಕ್ಕೆ ದಿಂಬಿಟ್ಟು ಕೊಲ್ತಾರನ? ಅಯ್ಯೋ ದೇವ್ರಿ, ದಿಂಬ ತೆಗೆದ್ಬಿಡ್ತೀನಿ. ಮೊದಲಿಲ್ಲ ಅವು ಎಷ್ಟೆಷ್ಟು ಮನ್ಯಾಗ ದಿಂಬದ ನೋಡು, ಅಷ್ಟು ತೊಗೊಂಡೋಗಿ ಯಾವ್ದಾರು ಹಳ್ಳಕ್ಕೆ ಎಲ್ಲರೂ ಹೋಗಿ ಬಂದ್ಬಿಡ್ತೀನಿ. ಅಲ್ಲ ಅವ್ರಿಗೇನು ಅದ ಒಂದಾನ? ಮತ್ತೆ ಬೇರೆ 100 ಇರ್ತಾವೆ. ಮತ್ತೆ ಹೆಂಗೆ ಕೊಲ್ಬೋದು ನನ್ನ?